ಸರ್ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ನಿಯರ್ ಬೈ ವರ್ಕೆದೇವಪುರ ಸುತ್ತಮುತ್ತ ಯಾರಾದರೂ ಒಂದು ಒಳ್ಳೆ ತೋಟ ನೋಡ್ತಾ ಇದ್ದೀನಿ ಅಂದರೆ ಈ ಒಂದು ಒಳ್ಳೆ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ತೋಟ. ತಾರ್ ರೋಡಿಂದ ಕೇವಲ ನಾವು ಒಂದು 500 ಮೀಟ್ರ್ ಮಾತ್ರ ಒಳಗಡೆ ಬರಬೇಕು ಸರ್. ಇಲ್ಲಿ ತೋಟಗಳ ಒಂದು ಸೌಂದರ್ಯ ನೋಡೋದಕ್ಕೆ ಭಾಳ ಜನ ಖುಷಿ ಪಡ್ತಾರೆ. ಕಂಪ್ಲೀಟಾಗಿ ಅಡಿಕೆ ತೆಂಗು ಇರುವಂಥ ತೋಟ ಇದು, ತುಂಬ ಚೆನ್ನಾಗಿದೆ. ಬಟ್ ಈ ಜಮೀನು ಮಣ್ಣು ಭಾಳ ಅನುಕೂಲ. ಯಾರಾದರೂ ನನಗೆ ರೆಡಿ ತೋಟ ಬೇಕು, ತುಂಬ ಚೆನ್ನಾಗಿರಬೇಕು, ತೋಟ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಈ ತೋಟ ಸರ್. ಈ ತೋಟದಲ್ಲಿ ಬಂದುಬಿಟ್ಟು 3 ಬೋರ್ ಇದೆ. 3 ಬೋರಲ್ಲಿ ಸಬ್ಸೆಂಟ್ ವಾಟ್ರು. ಈ ಜಾಗದಲ್ಲಿ ಸುತ್ತಮುತ್ತಲು ಎಲ್ಲ ಬಾವಿಗಳಲ್ಲಿ ನೀರು ತೆಗಿತಾರೆ. ಆ ಥರ ನೀರಿನ ಅಂತ ಒಂದು ವಾತಾವರಣ ಇದು. ನಮ್ಮ ಈ ಕಡೆ ಚಿತ್ರದುರ್ಗ ನ್ಯಾಷನಲ್ ಹೈವೇ ತುಂಬ ಹತ್ತಿರ ಆಗುತ್ತೆ. ತುಂಬ ಹತ್ತಿರ ಅಂದರೆ ಒಂದು 12-13 ಕಿಲೋಮೀಟ್ರ್ ಆಗುತ್ತೆ ನ್ಯಾಷನಲ್ ಹೈವೇ. ಇಲ್ಲ ನಾವು ಈ ಕಡೆ ಶಿವಮೊಗ್ಗದಿಂದ ಬರ್ತೀನಿ ಅಂತಂದ್ರಿಗೂ ಅನುಕೂಲ ಇದೆ, ಚಿತ್ರದುರ್ಗದಿಂದ ಬರ್ತೀನಿ ಅಂದ್ರಿಗೂ ಅನುಕೂಲ ಇದೆ. ಈ ಕಡೆ ಬೆಂಗಳೂರಿಂದ ಬರ್ತೀನಿ ಅನ್ನೋರಿಗೂ ಅನುಕೂಲ. ತುಂಬ ಚೆನ್ನಾಗಿದೆ, ಒಳ್ಳೆ ತೋಟ ಸರ್. ಅಡಿಕೆ ಎಲ್ಲ ಫಸಲು ಬಂದಿದೆ. ಬಟ್ ಇದಕ್ಕೆಲ್ಲ ಒಳ್ಳೆ ನೀರಿರೋಂಥ ತೋಟ, ಅನುಕೂಲ ಚೆನ್ನಾಗಿ ಇಟ್ಕೊಂಡು ಒಂದು ಫ್ಯಾಮಿಲಿ ಇಟ್ಕೊಂಡು ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದರೆ ಈ ತೋಟನ ನೀವು ತೊಗೊಳ್ಬೋದು. ಯಾಕಂದರೆ ಹೊಳಲ್ಕೆರೆ ಸುತ್ತಮುತ್ತ ಒಳ್ಳೆ ತೋಟಗಳು ನಮಗೆ ಬೇಕು ಅಂತೇಳ್ಬಿಟ್ಟು ತುಂಬ ಕಸ್ಟಮರ್ನ ನನ್ನ ರಿಕ್ವೈರ್ಮೆಂಟ್ ಕೇಳ್ತಾ ಇರ್ತಾರೆ. ಅನುಕೂಲವಾದಂಥ ತೋಟ. ನಾವು ಇಡೀ ದಿನ ಒಳ್ಳೆಯ ಒಂದು ಪ್ರಾಪರ್ಟಿನ ಒಳ್ಳೆ ಕಸ್ಟಮರ್ಗೆ ತಲುಪಿಸೋ ಒಂದು ಕಾನ್ಸೆಪ್ಟಲ್ಲಿ ಇರ್ತೀವಿ ನಾವು. ಬಟ್ ಅವ್ರಿಗೆ ಅನುಕೂಲ ಯಾವ ಥರ ಇರುತ್ತೋ ಅದನ್ನು ನೋಡಿ ನಾವು ತೋಟಗಳ ಕೊಡ್ತೀನಿ. ಅಡಿಕೆ ಎಲ್ಲ ಫಸಲಿಗೆ ಬಂದು ನಿಂತಿರೋಂಥ ತೋಟ ಇದು. ಇದಕ್ಕೆ ಜಸ್ಟ್ ಒಳ್ಳೆ ನೀರು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದರೆ ಒಳ್ಳೆ ಬೆಳೆ ಬರುತ್ತೆ. ಅನುಕೂಲ ತುಂಬ ಚೆನ್ನಾಗಿದೆ. ಒಳ್ಳೆ ಮಣ್ಣು, ಒಳ್ಳೆ ಸಾಯಿಲು. ಇದರಲ್ಲಿ ತುಂಬ ಜನ ಒಳ್ಳೆ ಬೆಳೆ ತೆಗೆಯುವಂಥ ಅವಕಾಶ ಇರುತ್ತೆ. ಟೋಟಲ್ ಇದು 7.5 ಎಕರೆ ತೋಟ. ಇದರಲ್ಲಿ 2.5 ಎಕರೆಗೆ ತೆಂಗಿದೆ. ಈ ಕಡೆ 5 ಎಕರೆ ಎಲ್ಲ ತೆಂಗು ಅಡಿಕೆ 2 ಮಿಕ್ಸ್ ಇದೆ. ಹಳೆ ಮರನೂ ಇದೆ, ಇದ್ರ ಜೊತೆಗೆ ಹೊಸ ಮರನೂ ಹಾಕಿದ್ದಾರೆ. ಬಟ್ ಒಳ್ಳೆ ದಾರಿ ಇದೆ ಇದಕ್ಕೆ. 2 ಕಡೆ ರಸ್ತೆ ಇದೆ ಜಮೀನಿಗೆ. ಇದಕ್ಕೆ ಇರೋವಂಥ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡಿ ಈ ತೋಟನ ಮೇಂಟೆನೆನ್ಸ್ ಮಾಡಿದರೆ ಅದ್ಭುತವಾದಂಥ ಒಂದು ತೋಟ ಆಗುತ್ತೆ. ಸೊ ತೋಟದ ಮಧ್ಯದಲ್ಲಿ ರಸ್ತೆ, ಈ ಕಡೆ ಎಲ್ಲ ಬರುತ್ತೆ ತೋಟ. ಪಕ್ಕದವ್ರದ್ದು ತೋಟ ಮಾಡಿದ್ದಾರೆ. ನೀರು, ಮಣ್ಣು, ಗಿಡ ತುಂಬ ಚೆನ್ನಾಗಿದೆ. ಹೆಚ್ಚು ಕಮ್ಮಿ ಒಂದು 100 ತೆಂಗಿನ ಮರ ಬರುತ್ತೆ ಇದರಲ್ಲಿ ಸರ್. ಬೆಳೆ ಮಾತ್ರ ಇಲ್ಲಿ ಅದ್ಭುತವಾಗಿದೆ. ತೆಂಗು ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಅನುಕೂಲ ಇರೋ ಥರ ನಾವು ಅದನ್ನು ಗೈಡ್ಲೈನ್ಸ್ ಮಾಡ್ತೀವಿ. ಅನುಕೂಲ ಎಲ್ಲಿರುತ್ತೋ ಅಲ್ಲಿ ಜಮೀನು ತೊಗೊಂಡ್ರೆ ಅನುಕೂಲನೇ, ತುಂಬ ಚೆನ್ನಾಗಿರುತ್ತೆ. ಜಮೀನಿಗೆ ರಸ್ತೆ 3 ಕಡೆಗೂ ರಸ್ತೆ ಇದೆ. ಜಮೀನಿಗೆ 3 ಕಡೆನೂ ರಸ್ತೆ ಇದೆ. ತೋಟಕ್ಕೆ ಯಾವ ಥರ ಬೇಕಾದರೂ ಒಳಗಡೆ ಬಂದು ಹೋಗ್ಬೋದು. ಮಣ್ಣು ಗೊಬ್ಬರ ಹೊಡ್ಕೊಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಈ ತೋಟ ಮೇಂಟೈನ್ ಮಾಡಿದರೆ ಒಳ್ಳೆ ಇನ್ಕಮ್ ಬರುತ್ತೆ ಸರ್. ಅದ್ಭುತವಾದಂಥ ಒಂದು ವಾತಾವರಣ. ಬೆಂಗಳೂರಿಗೆ ಕಿಲೋಮೀಟ್ರ್ ನೋಡಿದರೆ ನಾವು ಒಂದು 202ರಿಂದ 203 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರೋಡ್ ಅಟ್ಯಾಚ್ ಪ್ರಾಪರ್ಟಿ, ಸುತ್ತಲೂ ತೋಟ ಇದೆ. ಅದ್ಭುತವಾದಂಥ ಒಂದು ವಾತಾವರಣ. ನನಗೆ ತೋಟನೇ ಬೇಕನ್ನೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ತೋಟ ಮಾತ್ರ ಅದ್ಭುತವಾದಂಥ ತೋಟ ಸರ್. ಇದು ಎಕರೆ ಬಂದುಬಿಟ್ಟು 58 ಲಕ್ಷ, ಕೇವಲ 58 ಲಕ್ಷ ಹೇಳ್ತಿದ್ದಾರೆ. ರೆಡಿ ತೋಟ, ಒಳ್ಳೆ ಸಾಯಿಲು, ಒಳ್ಳೆ ಮಣ್ಣು, ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಅನುಕೂಲ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ತೋಟ ತೊಗೊಳೋದಕ್ಕೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಭೂಮಿ. ವ್ಯವಹಾರ ಕೂತ್ಕೊಂಡು ಮಾತಾಡಿದ ಮೇಲೆ 10-20 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಒಳ್ಳೆ ತೋಟ, ಅನುಕೂಲ ರೆಡಿ ಇದೆ. ರೆಡಿ ತೋಟ ಅಂದರೆ ಇದು ನೀವು ಕೈ ಹಾಕ್ಬೋದು. ಥ್ಯಾಂಕ್ ಯು.